ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಕೈಟ್ಸ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಕಂಪನಿಯ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿರುವಂತಹ ನವೀನ್ ಅವರು ಇದ್ದಾರೆ. ಹಾಗೂ ಇವರು ನಮಗೆ ಒಂದು ಅತ್ಯುತ್ತಮವಾದ ಹೋಮ್ ಉಮೇಶ್ ಅವರು ನಮಗೆ ಮುಂದಿನ ಇದನ್ನ ಕೊಡ್ತಾರೆ, ಬನ್ನಿ ನೋಡೋಣ. ಸರ್ ನಿಮಗೆ ಇದು ವೆಸ್ಟ್ ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್ ಇದೆ ಸರ್. ಓಕೆ, ನಿಮ್ಗೆ ಸರ್ ಇಲ್ಲಿ ಕೆಳಗಡೆ ಗ್ರೌಂಡ್ ಫ್ಲೋರ್ ಒಂದು ಅಂಗಡಿ ಮನೆ ಮಾಡಿದೀವಿ ಸರ್. ಅಂಗಡಿ ಮಾಡಿದ್ದೀರಾ ಸರ್? ಎಷ್ಟಿದೆ ಅಂಗಡಿ ಇದೆ ಆಕ್ಚುಲಿ ಸೈಜ್? ಸರ್ ನಿಮಗೆ ಇದು ಬಂದು ಸರ್ 8x9 ಇದೆ ಸರ್. ಇದು 8x9 ಅಂಗಡಿ ಕೂಡ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಓಕೆ, ಗೇಟ್ ಇದೆ ಸರ್. ಇನ್ಸೈಡ್ ಒಂದು ಸರ್ ಪಾರ್ಕಿಂಗ್. ಇಲ್ಲಿ ಸೆಂಟರ್ ಇದೆಲ್ಲ CNC ಕಟಿಂಗ್ ಮಾಡಿರೋದು. ಓಕೆ ಓಕೆ ಓಕೆ, ಓಪನ್ ಮಾಡಿ ಸರ್. ಎಲಿವೇಶನ್ ಬಗ್ಗೆ ಹೇಳ್ಬಿಡಿ ಸರ್. ಈ ಕಡೆ ಎಲಿವೇಶನ್ ಸರ್ ತುಂಬಾ ಲೋ ಬಜೆಟ್ ಅಲ್ಲಿ ಸರ್ ಮಾಡಿರೋದು ಇದು. ಯಾವುದೇ ಸ್ಟೋನ್ ವರ್ಕ್ ಯಾವುದಿಲ್ಲ ಸರ್, ಬರೀ ಪೇಂಟಿಂಗ್ ಅಷ್ಟೇ ಸರ್. ಇದು ಪೇಂಟಿಂಗ್ ಅಲ್ಲೇ ನೀವು ಇಲ್ಲಿ ಎಲಿವೇಶನ್ ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು. ಓಕೆ ಫೈನ್. ಆ ಸೈಡ್ ನೋಡಿದ್ರೆ ಸರ್ ಇಲ್ಲಿ ಬಿಲ್ಡಿಂಗ್ ಇಲ್ಲ ಸರ್. ಕನ್ಸ್ಟ್ರಕ್ಷನ್ ಆದ್ಮೇಲೆ ನಾವು ಲುಕ್ ಸರ್ ಸ್ವಲ್ಪ ಸಣ್ಣ ಪುಟ್ಟ ಸರ್ ಪೇಂಟಿಂಗ್ ಅಲ್ಲೇ ನಾವು ರೆಡಿ ಮಾಡ್ಕೊಟ್ಟಿದ್ದೀವಿ. ಜೊತೆಲಿ ರೆಡಿ ಮಾಡಿದೀವಿ ಸರ್. ಗ್ರಾನೈಟ್ ಕ್ಲಾಡಿಂಗ್ ಹಾಕಿದ್ದೀರಲ್ಲ? ಗ್ರಾನೈಟ್ ಕ್ಲಾಡಿಂಗ್ ಹಾಕಿ. ಓಕೆ ಬನ್ನಿ ಸರ್. ಪಾರ್ಕಿಂಗ್ ಅಲ್ಲಿ ಒಂದು ಸರ್ ಕಾರ್ ನಿಲ್ಸ್ಬಿಟ್ಟು ಸರ್ ಒಂದು ಎರಡು ಟೂ ವೀಲರ್ ಸರ್ ನಿಲ್ಸ್ಬೋದು, ಪಾರ್ಕ್ ಮಾಡಬಹುದು. ಕಾರ್ ಪ್ಲಸ್ 2 ಟೂ ವೀಲರ್ ಹಾಕ್ಬೋದಲ್ವಾ ಇಲ್ಲಿ? ಹೌದು ಸರ್. ಸರ್ ಗೋಡೆಗೆ ಹೆಂಗೆ ಇದು ಮಾಡಿರೋ ಸ್ವಲ್ಪ ಹೇಳಿ ನಮ್ಗೆ. ಸರ್ ಇದು ಗ್ರಾನೈಟ್ ಸರ್ ಕ್ಲಾಡಿಂಗ್ ಮಾಡಿರೋದು ಸರ್. ಇದು ಸರ್ ನಿಮ್ಗೆ ಸರ್ 70 ರೂಪೀಸ್ ಸರ್ ಗ್ರಾನೈಟ್. ಇದು ಗ್ರಾನೈಟ್ ಹೌದು ಸರ್. ಇಲ್ಲಿ ಮತ್ತೆ ಸರ್ ನಮ್ಮ ಪಾರ್ಟೈಮ್ ಸೇಮ್ ಸರ್ ನಮ್ಮ ನಾಗರಾಜ್ ಅವರ ಬ್ರದರ್ ಆಗಿರೋದ್ರಿಂದ ಸರ್ ಅವ್ರಿಗೆ ಏನು ನಾವು ಕೊಟ್ಟಿದ್ದೀವಿ ಸರ್ ಅದೇ ರೀತಿ ಅದೇ ಪ್ಯಾಕೇಜ್ ಅಲ್ಲಿ ಸರ್ ಕೊಟ್ಟಿದ್ದೀವಿ. ಸೇಮ್ ಇದನ್ನ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ವಿಂಡೋಗಳಿಗೆಲ್ಲ ಸರ್ ಪಾರ್ಟೈಮ್. ನೀವು ನೋಡಿದಂಗೆ ಸರ್ ಪಾರ್ಕಿಂಗ್ ಟೈಲ್ಸ್ ಇದು ಓನರ್ ಯಾವ್ದು ಸರ್ ಚಾಯ್ಸ್ ಮಾಡಿರ್ತಾರೆ ಅದನ್ನೇ ಹಾಕೊಟ್ಟಿದ್ದೀವಿ. ಅದನ್ನೇ ಹಾಕಿದ್ದೀರಾ? ಓಕೆ 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 ಓಕೆ. ಸ್ಟೇರ್ ಕೇಸ್ ಕೆಳಗಡೆ ಸರ್ ಒಂದು ಟಾಯ್ಲೆಟ್ ಮಾಡಿದೀವಿ ಸರ್. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ಮಾಡಿದ್ದೀರಾ? ಓಕೆ, ಮಿನಿ ಟಾಯ್ಲೆಟ್ ಮಾಡಿದ್ದೀವಿ ಸರ್. ಇಲ್ಲೊಂದು ಟ್ಯಾಪ್ ಕೊಟ್ಟಿದ್ದೀರಲ್ವಾ? ವಾಷಿಂಗ್ ಒಂದು ಟ್ಯಾಪ್ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಇದು ನಾರ್ತ್ ಫೇಸಿಂಗ್ ಕೊಟ್ಟಿದ್ದೀವಿ ಸರ್. ವೆಸ್ಟ್ ಫೇಸ್ ಇರೋದ್ರಿಂದ ಸರ್ ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟಿದ್ದೀವಿ ಸರ್. ಓಕೆ, ಸೇಮ್ ಸರ್. ಇಲ್ಲಿ ಕಾಂಪೌಂಡ್ ಐಟು ಸರ್ 4 ಫೀಟ್ ಮೇಲೆ ಒಂದು ಸೇಫ್ಟಿಗೋಸ್ಕರ ಸರ್ ಗ್ರಾಪ್ಗಳು ಹಾಕಿದ್ದೀರಾ? ಓಕೆ ಓಕೆ ಫೈನ್. ಓಕೆ, ಫ್ರಂಟ್ ಕ್ಲಾಡಿಂಗ್ ಕೂಡ ಇಲ್ಲ ಹಾಗೆ ಕಂಟಿನ್ಯೂ ಮಾಡಿದ್ದೀರಾ? ಇಲ್ಲ 7 ಫೀಟ್ಗೆ ಸರ್ ಕ್ಲಾಡಿಂಗ್ ಸರ್ ಕಂಟಿನ್ಯೂ ಮಾಡಿದ್ದೀರಾ? ಓಕೆ. ಹಾಗೆ ಜೊತೆಯಲ್ಲಿ ಇಲ್ಲಿ ವಿಂಡೋ ಇದು ಕೂಡ ವಿಂಡೋ, ಇದು ವುಡನ್ ವಿಂಡೋ ಸರ್. ಸೊ ಯಾವ ವುಡ್ ಅಲ್ಲಿ ಮಾಡಿರೋದು? ವಿಂಡೋದಲ್ಲಿ ಮಾಡಿದ್ದೀವಿ. ರೆಡ್ ಸಾಲ್ ಅಲ್ಲಿ ಮಾಡಿರುವಂತದ್ದು. ರೆಡ್ ಸಾಲ್ ಅಲ್ಲಿ ಮಾಡಿ ಪೇಂಟ್ ಮಾಡಿರೋದು. ಎನಾಮೆಲ್ ಪೇಂಟ್ ಆಗಿದೆ. ಓಕೆ, ಎನಾಮೆಲ್ ಪೇಂಟ್ ಮಾಡಿದ್ದೀರಾ? ಹೌದು ಸರ್. ಸೊ ಇದು ಸೆಂಟ್ರಲ್ ಇದನ್ನು ಗ್ರೂ ಮಾಡಿರೋದ ಸರ್? ಇದು ಪೀಸ್ ಕೊಟ್ಟಿರೋದು? ಇಲ್ಲ ಸರ್, ಗ್ರೂ ಮಾಡಿ ಸರ್. ಗ್ರೂ ಮಾಡಿದೀವಿ. ಈ ಡಿಸೈನ್ಗೋಸ್ಕರ ಮಾಡಿರೋದು ಸರ್. ಡಿಸೈನ್ಗೋಸ್ಕರ ಮಾಡಿರೋದು ಇದು. ಓಕೆ 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 ಫೈನ್. ನೆಕ್ಸ್ಟ್ ಸರ್ ನಿಮ್ಗೆ ಇಲ್ಲಿ 3 ಫೀಟ್ ಸರ್ ನಾವು ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ ಸರ್. ನೀವು ಸಿಲಿಂಡ್ರಿಗೆಲ್ಲ ಸರ್ ಅಲ್ಲಿ ಪ್ರಾವಿಷನ್ ಮಾಡಿದೀವಿ ಸರ್. ಓಕೆ, ಅಲ್ಲಿ ಸಿಲಿಂಡ್ರಿಗೆ ಇದು ಕೊಟ್ಟಿದ್ದೀರಲ್ವಾ ಅಲ್ಲಿ? ಓಕೆ. ಮತ್ತೆ ಸರ್ ಈ ಸೈಡ್ ಸರ್ ಬಟ್ಟೆ ಒಗೆಯಕ್ಕೆ ಪ್ರೊವೈಡ್ ಮಾಡಿದ್ದೀರಾ? ಯುಟಿಲಿಟಿ ತರ ಮಾಡ್ಕೊಟ್ಟಿದ್ದೀರಾ? ಪ್ಯಾಸೇಜ್ ಅನ್ನ ಹೌದೌದು ಯೂಸ್ ಮಾಡಿರೋದು. ಹೌದು. ಓಕೆ. ಸೊ ಇಲ್ಲಿ ತುಳಸಿ ಒಂದು 6 ಇಂಚಸ್ ಹೈಟ್ ಮಾಡಿ ಸರ್. ತುಳಸಿ ಕಟ್ಟೆ ಏನಾದ್ರು ಇಡತ್ತಾರೆ ಸರ್, ಇಡೋ ತರ ಮಾಡಿದ್ದೀರಾ? ಓಕೆ ಫೈನ್. ಇನ್ನು ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಸರ್ ಒಂದು ಸ್ಟೆಪ್ ಮಾಡಿದ್ವಿ ಸರ್ 6 ಇಂಚಿಂದ. ಗ್ರಾನೈಟ್ ಎಲ್ಲ ಕಟ್ಟಿ ಮಾಡ್ಬಿಟ್ಟು ಮಾಡಿರೋದು ಸರ್. ಇವಾಗ ಡೋರ್ ಬಗ್ಗೆ ಹೇಳಿ ಸರ್. ಇದು ಮೈನ್ ಡೋರ್ ಬಂದು ಸರ್ ಟೀಕು. ನಿಮ್ ಶಟ್ರಸ್ ಸರ್, ಶಟ್ರಸ್ ವಾಸ್ಕೋಲ್ ಇರೋ ಟೀಕ್ ಇದೆ ಸರ್. ಕಂಪ್ಲೀಟ್ ಟೀಕ್ ಮಾಡಿದಿರಲ್ಲ? ಕಂಪ್ಲೀಟ್ ಟೀಕ್ ಮಾಡಿದ್ದೀವಿ. ಓಕೆ. ಆಂಟಿಕ್ ಇದನ್ನ ಯೂಸ್ ಮಾಡಿದ್ರೆ, ಫಿಟ್ಟಿಂಗ್ಸ್ ಅನ್ನು ಯೂಸ್ ಮಾಡಿದ್ರೆ. ಓಕೆ. ವಾಸ್ಕಲ್ ಕೂಡ ಟೀಕೆ ಅಂತ ಹೇಳಿದ್ರಲ್ಲ? ಹೌದು ಸರ್, ವಾಸ್ಕಲ್ ಕೂಡ ಟೀಕೆ. ಓಕೆ, ನಡೀರಿ ಸರ್. ಹಾಗೆ ಸ್ವಲ್ಪ ಮೊದಲಾಗಿ ಫ್ಲೋರ್ ಬಗ್ಗೆ ಹೇಳಿ. ಫ್ಲೋರ್ ಏನು ಯಾವ ತರ ಯೂಸ್ ಮಾಡಿದ್ರೆ, ಯಾವ ಪೀಸಸ್? ಸರ್ ಇದು 80 ರೂಪೀಸ್ ನಾವು ಹಾಕಿದೀವಿ ಸರ್ ಗ್ರಾನೈಟ್. ಓಕೆ. ಎಲ್ಲ ಇದು ಫುಲ್ ಕಂಪ್ಲೀಟ್ ಸರ್. ಗ್ರೌಂಡ್ ಫ್ಲೋರ್ 80 ರೂಪೀಸ್ ಸರ್. ಇದು ಹಾಲ್ ಏನ್ ಸೈಜ್ ಬರುತ್ತೆ ಇಲ್ಲಿ ಆಕ್ಚುಲಿ? ಸರ್ ನಿಮ್ಗೆ ಹಾಲ್ ಬಂದು ಸರ್ ಹಿಂಗೆ 12 ಫೀಟ್ ಬರುತ್ತೆ ಸರ್. ಓಕೆ ಓಕೆ. ಈ ಲೆಂತ್ ಸರ್ ಈಸ್ಟ್ ಮತ್ತೆ ವೆಸ್ಟ್ 12 ಫೀಟ್ ಬರುತ್ತೆ ಸರ್. 12 ಫೀಟ್ ಬರುತ್ತೆ. ಹೌದು ಸರ್. ಹಾಗೆ ಟಿವಿ ಯೂನಿಟ್ ನೀವೇ ಮಾಡ್ಕೊಟ್ಟಿರೋದ ಸರ್? ಹೌದು, ಟಿವಿ ಯೂನಿಟ್ ಸರ್ ನಾವೇ ಮಾಡ್ಕೊಟ್ಟಿರೋದು ಸರ್. ನಾವೇ ಮಾಡ್ಕೊಟ್ಟಿದ್ದೀವಿ ಸರ್. ತೆಗೆದಿರೋ ವೆಚ್ಚ ಎಲ್ಲ ಸರ್ ಓನರೇ ಕೊಟ್ಟಿದ್ದಾರೆ. 3 ಲ್ಯಾಕ್ ವರೆಗೂ ನಿಮ್ಗೆ ಇಂಟೀರಿಯರ್ ಖರ್ಚಾಗಿದೆ ಸರ್. 3 ಲ್ಯಾಕ್ ಇಂಟೀರಿಯರ್ ಅಲ್ಲಿ ನೀವು ಮಾಡಿರೋದು ಒಂದು ಎಕನಮಿ ಇಂಟೀರಿಯರ್ ಮಾಡ್ಕೊಟ್ಟಿದ್ದೀರಾ ಅಲ್ವಾ? ಓಕೆ ಓಕೆ. ಹಾಗೆ ಇಲ್ಲೊಂದು ಪಾರ್ಟಿಷನ್ ಕೂಡ ಮಾಡಿದ್ದೀರಾ? ಹೌದು ಸರ್, ಇಲ್ಲಿ ಪಾರ್ಟಿಷನ್ ಮಾಡಿದ್ದೀವಿ ಸರ್. ಏನಾದ್ರು ಫೋಟೋ ಏನಾದ್ರು ಬೇಕು ಅಂದ್ರೆ ಆಸ್ ಅ ಶೋ ಇದ್ರ ತರ ಯೂಸ್ ಮಾಡೋದಕ್ಕೆ. ಓಕೆ ಫೈನ್. ಸೊ ಹಾಗೆ ಕಿಚನ್ ಹೋಗ್ಬಿಡೋಣ ಇವಾಗ. ನಿಮ್ಗೆ ಹಾಲ್ದು ಸರ್ ನಿಮ್ ಡೈಮೆನ್ಷನ್ ಒಂದ್ ಕಡೆ ಇದೆ ಸರ್, ಇನ್ನೊಂದ್ ಸೈಡ್. ಓಕೆ. ನಿಮ್ಗೆ ಸರ್ ಇದು 15 ಫೀಟ್ ವರೆಗೂ ಬರುತ್ತೆ ಸರ್. 15 ಫೀಟ್ ವರೆಗೂ ಬರುತ್ತೆ ಅಲ್ವಾ? ಈ ರೀತಿ ಹಿಂಗ್ ನೋಡ್ಬಿಟ್ರೆ 15 ಸಿಗುತ್ತೆ ನಮಗೆ. 12x15 ಸಿಗುತ್ತೆ. ಓಕೆ ಸರ್. ಕಿಚನ್ ಹೋಗಿ ಓಪನ್ ಕಿಚನ್ ಕೊಟ್ಟಿದ್ದೀರಾ? ಓಪನ್ ಕಿಚನ್ ಕೊಟ್ಟಿದ್ದೀವಿ. ಓಪನ್ ಕಿಚನ್ ಅಲ್ಲಿ ಸರ್ ನಾವು ವಿಂಡೋ ಕಿಚನ್ ಅಲ್ಲಿ ದೊಡ್ಡ ಮಾಡಿದೀವಿ ಸರ್. ಓಕೆ. 4.5 ಗೆ 3 ಮಾಡಿದೀವಿ ಸರ್ ಅದು. ಓಕೆ.
ನೆಕ್ಸ್ಟ್ ಸರ್ ಒಂದು ಎಕ್ಸಾಸ್ಟ್ ಫಂಡ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಎಕ್ಸಾಮ್ ಪ್ರಾವಿಷನ್ ಕೊಟ್ಟಿದ್ದೀರಾ ಸರ್. ಮತ್ತೆ ಅಲ್ಲಿ ಸರ್ ಫುಲ್ ಮೇಲ್ಗಡೆ ಲಾಕ್ ಮಾಡಿಸಿ ಎಲ್ಲ ಲಾಕ್ ಕೊಟ್ಬಿಟ್ಟಿದ್ದೀರಾ. ಓಕೆ. ಮತ್ತೆ ಸರ್ ಇನ್ನ ಕಿಚನ್ ಎಕ್ವಿಪ್ಮೆಂಟ್ ಏನೇನು ಪ್ಲಗ್ ಪಾಯಿಂಟ್ ಬೇಕು, ಎಲೆಕ್ಟ್ರಿಕಲ್ ಏನ್ ಬೇಕು ಸರ್ ಎಲ್ಲ ಮಾಡ್ಕೊಟ್ಟಿದೀವಿ ಸರ್. ಇದು ಪ್ಲಾಟ್ಫಾರ್ಮ್ ಏನ್ ಯೂಸ್ ಮಾಡಿರೋದು ಇದು ಆಕ್ಚುಲಿ? ಸರ್ ಇದು ಗ್ರಾನೈಟ್ ಯೂಸ್ ಮಾಡಿದೀವಿ ಸರ್. ಗ್ರಾನೈಟ್, ಇದು ಕೂಡ ಗ್ರಾನೈಟ್ ಗ್ರಾನೈಟ್ ಮಾಡ್ಕೊಟ್ಟಿದೀವಿ ಸರ್. ಎಸ್ ಕೊಟ್ಟಿಲ್ಲ ಸರ್ ಇದು. ರಿಕ್ವೈರ್ಮೆಂಟ್ ಪ್ರಕಾರ ಸರ್ ನಾವು ಗ್ರಾನೈಟ್ ಅಲ್ಲೇ ಕೊಟ್ಟಿದ್ದೀವಿ. ಎಷ್ಟು ಬರುತ್ತೆ ಇದು ಆಕ್ಚುಲಿ? ಸರ್ 40 mm ಬರುತ್ತೆ ಸರ್ ಇದು. 40 mm ಫುಲ್ ಕೌಂಟರ್ ಕೊಟ್ಬಿಟ್ಟಿದ್ದೀರಾ ಅಲ್ವಾ? ಓಕೆ ಫೈನ್. ಹಾಗೆ ಕೆಳಗಡೆ ಇದನ್ನು ಕೂಡ ನೀವೇ ಮಾಡ್ಕೊಟ್ಟಿದ್ದೀರಾ? ಹೌದು ಸರ್. ಕೌಂಟರ್ ಕೂಡ. ಓಕೆ ಫೈನ್ ಸರ್. ನೆಕ್ಸ್ಟ್ ಸರ್ ದೇವ್ರ ಮನೆ ಸರ್. ಓಕೆ. ನಿಮ್ಗೆ ಇದು ಸರ್ ಟೀಕು ಕ್ಲೋಸ್ ಮಾಡಿ. ಕಂಪ್ಲೀಟ್ ಟೀಕ್ ವುಡ್ ಡೋರ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು ಸರ್. ಓಕೆ. ವಿತ್ ಎಚಿಂಗ್ ಗ್ಲಾಸ್. ಗ್ಲಾಸ್ ವಿತ್ ಎಚಿಂಗ್ ಡಿಸೈನ್ಸ್. ಓಕೆ ಓಕೆ ಓಕೆ. ಕಂಪ್ಲೀಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಓಕೆ, ಓಪನ್ ಮಾಡಿ ಸರ್. ಅದು ದೇವ್ರ ಮನೆಯಲ್ಲಿ ಸರ್ ಒಂದು ಶೆಲ್ಫ್ ಕೊಟ್ಟಿದ್ದೀವಿ ಸರ್. ಎಲ್ಲ ಇಡಕ್ಕೆ ಸರ್. ಅದ್ರ ಕೆಳಗಡೆ ಸ್ಟೋರೇಜ್ಗೆ ಅಂದ್ಬಿಟ್ಟು ಸರ್ ಒಂದು ಮಾಡ್ಕೊಟ್ಟಿದ್ದೀವಿ. ಒಂದು ಸ್ಮಾಲ್ ಸ್ಟೋರೇಜ್ ಕೂಡ ರೆಡಿ ಮಾಡಿದ್ದೀರಾ ಅಲ್ಲ ಅಲ್ವಾ? ಓಕೆ ಓಕೆ. ಸೊ ರೂಮ್ಗೆ ಯಾವ ಡೋರ್ ಮತ್ತೆ ಇದನ್ನ ಯೂಸ್ ಮಾಡಿರೋದು ನೀವು? ಫ್ಲಶ್ ಡೋರ್ ಸರ್ ಯೂಸ್ ಮಾಡಿದೀವಿ. ಇದು ಫ್ಲಶ್ ಡೋರ್ ಯೂಸ್ ಮಾಡಿದ್ದೀರಾ? ವಾಸ್ಕಲ್ ಸರ್ ಇದು? ವಾಸ್ಕಲ್ ಸರ್ ರೆಡ್ ಸಾಲ್ ವಾಸ್ಕಲ್. ರೆಡ್ ಸಾಲ್ ವಾಸ್ಕಲ್ ಯೂಸ್ ಮಾಡಿರುವಂತದ್ದು. ಓಕೆ ಫೈನ್. ಮತ್ತೆ ರೂಮ್ ಅಲ್ಲಿ ಸರ್ ನಿಮ್ಗೊಂದು 4 foot 7 feet ಒಂದು ವಾರ್ಡ್ರೋಬ್ ಕೂಡ ರೆಡಿ ಮಾಡಿದ್ದೀವಿ ಸರ್. ಮತ್ತೆ ಇದರಲ್ಲಿ ಒಂದು ಮಿರರ್ ಹಾಕ್ಸ್ಕೊಟ್ಟಿದ್ದೀವಿ ಸರ್. ಒಳಗಡೆ ಮಿರರ್ ಹಾಕಿದ್ರೆ ಒಂದು ಸ್ಮಾಲ್. ಮತ್ತೆ ಮೇಲೆ ಸ್ಟೋರೇಜ್ ಇದೆ. ಮೇಲ್ಗಡೆ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಇದು ರೂಮ್ ಎಷ್ಟು ದೊಡ್ಡದಿರಬಹುದು? ಸೈಡ್ ಎಷ್ಟು ಬರ್ಬೋದು ಇದೆ ಸರ್? ಇದು 8x9 ಬರುತ್ತೆ ಸರ್. 8x9 ಬರುತ್ತೆ ರೂಮ್ ಅಲ್ವಾ? ಹೌದು. ಓಕೆ ಓಕೆ. ನಿಮ್ ಮೇಲ್ಗಡೆ ಸರ್ ಒಂದು ಸಜ್ಜಾ ಕೊಟ್ಟಿದ್ದೀವಿ. ಮೇಲ್ಗಡೆ ಒಂದು ಸಜ್ಜಾ ಕೊಟ್ಟಿದ್ದೀರಾ? ಹಾ ಸರ್. ಇಲ್ಲಿ 5x4 ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್. 5x4 ವಿಂಡೋನ ಇದು? ಹೌದು ಸರ್. ಓಕೆ. ಇದು ಕೂಡ ರೆಡ್ ಸಾಲ್ ಹುಡುದಲ್ಲ? ರೆಡ್ ಸಾಲ್ ಹುಡ್ ಸರ್. ರೆಡ್ ಸಾಲ್ ಹುಡುದು. ಓಕೆ ಫೈನ್ ಸರ್. ನೆಕ್ಸ್ಟ್ ನೋಡ್ಬಿಡೋಣ ಸರ್. ನೆಕ್ಸ್ಟ್ ಸರ್ ಇದು ಕಾಮನ್ ಬಾತ್ರೂಮ್ ಇದೆ ಸರ್. ಒಂದು ಕಾಮನ್ ಬಾತ್ರೂಮ್ ಇದೆ. ಹೌದು ಸರ್. ಇಲ್ಲಿ ಯಾವ ಡೋರ್ ಅನ್ನ ಯೂಸ್ ಮಾಡಿರುವಂತ ಸರ್? UPVC ಡೋರ್ ಸರ್. UPVC ಡೋರ್ ಇದೆ? ಹೌದು ಸರ್. ಓಕೆ. ಸೊ ಇದು ಅಗಲ ಕೊಟ್ಟಿದ್ದೀರಲ್ಲ? ಹೌದು ಸರ್. ಇದು 6 inches ಅಗಲ ಕೊಟ್ಟಿದ್ದೀವಿ ಸರ್. ಒಳಗಡೆಯಿಂದ ಜಾಸ್ತಿ ಬರಬಾರ್ದು ಅಂತ ಸಾದ್ರಲ್ಲಿ ಇದು ಹಾಕಿದ್ದೀರಾ? ಇಲ್ಲ, ಸಾದ್ರಲ್ಲಿ ಸರ್ ರಫ್ ಗ್ರಾನೈಟ್ ಹಾಕಿದ್ದೀವಿ. ಯಾಕಂದ್ರೆ ಅಲ್ಲಿ ಅದನ್ನ ಹೈಟ್ ಮಾಡ್ಬಿಟ್ಟಿದ್ದೀರಾ ಒಳಗಡೆ? ಓಕೆ ಓಕೆ. ಸೊ ಫಿಟ್ಟಿಂಗ್ಸ್ ಅಲ್ಲಿ ಯಾವ್ದು ಯೂಸ್ ಮಾಡಿರುವಂತದ್ದು ಸರ್? ನಿಮ್ಗೆ ಸೆರ ಯೂಸ್ ಮಾಡಿದೀವಿ ಸರ್. ಕಂಪ್ಲೀಟ್ ಸೆರ ಯೂಸ್ ಮಾಡಿದ್ರೆ. ಹಾಗೆ 2 ಇಲ್ಲಿ ಸೆಲ್ಫ್ ಕೂಡ ಕೊಟ್ಟಿದ್ದೀವಿ. ಹೌದು. ಓಕೆ ಫೈನ್ ಸರ್. ನೆಕ್ಸ್ಟ್ ಸರ್ ಇದು ಮಾಸ್ಟರ್ ಬೆಡ್ರೂಮ್ ಸರ್. ಮಾಸ್ಟರ್ ಬೆಡ್ರೂಮ್ ಇದು? ಓಕೆ ಸರ್. ಇಲ್ಲಿ ಫ್ಲಶ್ ಡೋರ್ ಅನ್ನ ಯೂಸ್ ಮಾಡಿದ್ರೆ ಇಲ್ಲಿ? ಹೌದು ಸರ್. ಫ್ಲಶ್ ಡೋರ್ ಮಾಡಿದೀವಿ. ಹಾ. ನಿಮ್ಗೆ ಇಂಟೀರಿಯರ್ ಎಲ್ಲ ಇದೆ ಸರ್. ಇದು ಸ್ಲೈಡಿಂಗ್ ಮಾಡಿಸಿದೀವಿ. ಸ್ಲೈಡಿಂಗ್ ಇಂಟೀರಿಯರ್ ಕೊಟ್ಟಿದ್ದೀರಾ ಇಲ್ಲಿ? ಓಕೆ ಓಕೆ ಓಕೆ. ಮೇಲ್ಗಡೆ ಸರ್ ಲಾಕ್ ಮಾಡಿಸಿದೀವಿ. ಮೇಲ್ಗಡೆ ಲಾಕ್ ಕೊಟ್ಟಿದ್ದೀರಾ. ಸ್ಲೈಡಿಂಗ್ ಡಬಲ್ ಡೋರ್ ಕೊಟ್ಟಿದ್ದೀರಾ? ಹೌದು ಸರ್. ಜೊತೆಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಸರ್. ಇಲ್ಲಿ ವಿಂಡೋ ಇರೋದ್ರಿಂದ ಸರ್ ನಮ್ ಬೆಳಕಿಗೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಸರ್ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೊಟ್ಟಿದೀವಿ. ಸರ್ ಬೆಳಕು ಗಾಳಿ ಬೇಕು ಅಂತ. ಓಕೆ. ಒಂದ್ ಸೈಡ್ ಸರ್ 3x4 ಒಂದು ವಿಂಡೋ ಕೊಟ್ಟಿದ್ದೀವಿ ಸರ್. ಓಕೆ. ಒಂದ್ ಸೈಡ್ ಸರ್ 5x4 ವಿಂಡೋ ಕೊಟ್ಟಿದ್ದೀವಿ. 5x4 ವಿಂಡೋ ಕೊಟ್ಟಿದ್ದೀರಾ? ಓಕೆ ಫೈನ್. ಸರ್ ರೂಮ್ ಎಷ್ಟು ಅಗಲ ಬರುತ್ತೆ ಇದು? ಸರ್ ಇದು 12x12 ಬರುತ್ತೆ ಸರ್. 12x12 ರೂಮ್ ಕೊಟ್ಟಿದ್ದೀರಾ ಇಲ್ಲಿ? ಹೌದು. ಓಕೆ ಫೈನ್. ಸೊ ಇಲ್ಲಿ ಮೇಲ್ಗಡೆ ಒಂದು ಇದು ಕೂಡ ಕೊಟ್ಟಿದ್ದೀರಾ? ಸಜ್ಜಾ ಕೊಟ್ಟಿದ್ದೀವಿ. ಸಜ್ಜಾ ಕೊಟ್ಟಿದ್ದೀರಾ. ಇಲ್ಲಿ ಸ್ಟೋರೇಜ್ ಮಾಡ್ಕೊಬಹುದು. ಓಕೆ 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 ಓಕೆ. ಮತ್ತೆ ಇದಕ್ಕೂ ಸರ್ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀರಾ? ಇದು ಕೂಡ ಸರ್ ಗ್ರೌಂಡ್ ಎಲ್ಲ ಫುಲ್ ಸಾದ್ರಳ್ಳಿ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಕಂಪ್ಲೀಟ್ ಸಾದ್ರಳ್ಳಿ ಗ್ರಾನೈಟ್ ಯೂಸ್ ಮಾಡಿದ್ರೆ. ಇದು ಅವ್ರಿಷ್ಟ ತಕ್ಕ ಸಿಂಗಲ್ ಪೀಸ್ ಅಲ್ವಾ ಇದು? ಸಿಂಗಲ್ ಪೀಸ್ ಕಮೋಡ್ ಅಂತ. ಓಕೆ 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 ಓಕೆ. ಇಲ್ಲೂ ಕೂಡ ಇದು ವುಡನ್ ವಿಂಡೋನೇ ಹಾಕ್ಬಿಟ್ಟಿದ್ದೀರಾ? ಓಕೆ ಓಕೆ ಓಕೆ. ಸೊ 2 ಇದು ಕೊಟ್ಟಿದ್ದೀರಾ. ಮತ್ತೆ ಜೊತೆಲಿ ಒಂದು ಮಿನಿ ಇದು ಕೂಡ ಕೊಟ್ಟಿದ್ದೀರಾ? ಹ್ಯಾಂಡ್ ವಾಶ್ ಕೂಡ ಕೊಟ್ಟಿದ್ದೀರಾ? ಓಕೆ ಫೈನ್. ಫಸ್ಟ್ ಫ್ಲೋರ್ ಅಲ್ಲಿ ಸರ್ ಸಿಂಗಲ್ BHK 2 ಮಾಡಿದೀವಿ. 2 ಮನೆ ಮಾಡಿದೀವಿ ಸರ್ ಫಸ್ಟ್ ಫ್ಲೋರ್ ಸಿಂಗಲ್ BHK. ಓಕೆ. ನೀವು ಸುಮ್ಮನೆ ಇಲ್ಲಿ ರೆಂಟ್ಗೆ ಇದಾರೆ ಸರ್. ಓಕೆ. ಒಂದು ವಿಡಿಯೋ ಮಾಡ್ಕೊಂಬ ಸರ್. ಸುಮ್ಮನೆ ಹಂಗೆ ಹೊರಗಡೆಯಿಂದ ತೋರಿಸ್ತಾರೆ. ಓಕೆ ಫೈನ್ ಓಕೆ ಫೈನ್. ಹಂಗೆ ಮುಂದೆ ಹೋಗ್ಬಿಡೋಣ. ಹೋಗೋಣ. ಇದು ಸೇಮ್ ಮೇಲ್ಗಡೆ ಅಷ್ಟೇ ಸರ್ ಟೀಕ್ ಯೂಸ್ ಮಾಡಿದೀವಿ. 2 ಡೋರ್ ಟೀಕ್ ಯೂಸ್ ಮಾಡಿದೀವಿ. ಇದು ಸಮೇತ ಪಾಲಿಶ್ ಸರ್. ಓಕೆ. ಎಲ್ಲ ಆಂಟಿಕ್ ನೋಡ್ತಾ ಇರ್ಬೋದು. ಆಂಟಿಕ್ ಇದನ್ನ ಕೊಟ್ಟಿದ್ದೀವಿ. ಓಕೆ. ಜೊತೆಲಿ ಇಲ್ಲಿ ವುಡನ್ ಇದು ಕೂಡ ಕೊಟ್ಟಿದ್ದೀರಾ? ಹೌದು ಸರ್. 40 mm ಕೊಟ್ಟಿದ್ದೀವಿ. ಓಕೆ ಓಕೆ. ನಿಮ್ಗೆ ವಿಂಡೋ ಇರ್ಬೋದು, ಡೋರ್ ಇರ್ಬೋದು. ಎಂಟ್ರೆನ್ಸ್ ಸರ್ ನಾವು ಎಲಿವೇಶನ್ಗೋಸ್ಕರ 40 mm ಕೊಟ್ಟಿದ್ದೀವಿ ಸರ್. 40 mm ಇದು ಕೊಟ್ಟಿದ್ದೀರಾ? ಹೌದು ಸರ್. ಇಲ್ಲೂ ಸೇಫ್ಟಿ ಫಸ್ಟ್ ಫ್ಲೋರ್ ಸೇಫ್ಟಿ ಗ್ರಿಲ್ಗೋಸ್ಕರ ಸೇಫ್ಟಿಗೋಸ್ಕರ. ಸೊ ಇದು ಪಾತ್ವೆ ಎಷ್ಟು ಅಗಲ ಇದೆ ಇದು? ಸರ್ ಇದು 4 feet ಇದೆ ಸರ್. ಇದು 4 feet ಅಗಲ ಕೊಟ್ಟಿದ್ದೀರಾ? ಹೌದು. ಸೊ ಇಲ್ಲೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದೀರಾ? ಇಲ್ಲೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದೀವಿ. ಓಕೆ ಓಕೆ. ಸರ್ ಇಲ್ಲಿ ಟೆರೆಸಿಗೆ ಬಂದ್ರೆ ಸರ್ ಒಂದು ಸೋಲಾರ್ ಪ್ರಾವಿಷನ್ ಮಾಡಿದೀವಿ ಸರ್ ಇಲ್ಲಿ. ಓಕೆ.
ಮತ್ತೆ ಸರ್ ಇದಕ್ಕೆ ಇನ್ಪುಟ್ ಔಟ್ಪುಟ್ ಸರ್ ನಾವು ವಾಲಲ್ವರೆಗೂ ತಂದು ನಮ್ಮ ಸ್ಕೋಪ್ ಅಲ್ಲಿ ನಾವು ಬಿಟ್ಟಿರ್ತೀವಿ ಸರ್ ನಮ್ಮ ಕಂಪನಿಯಿಂದ. ಇನ್ನು ನೆಕ್ಸ್ಟ್ ಸರ್ ಅಡಿಷನಲ್ ಏನಿದೆ, ಇಲ್ಲಿ ಒಂದು 2000 ವರೆಗೂ ಸರ್ ನಿಮಗೆ ಖರ್ಚು ಬರುತ್ತೆ ಒಂದು ಇನ್ಸ್ಟಾಲೇಷನ್ ಗೆ ಸರ್. ಅದು ಓನರ್ ಸ್ಕೋಪ್ ಅಲ್ಲಿ ಇರುತ್ತೆ ಸರ್, ಅದು ಓನರೇ ಪೇ ಮಾಡಿದ್ದಾರೆ ಸರ್. ಪೇ ಮಾಡಿದ್ದಾರೆ, ಬಟ್ ಮಾಡ್ಕೊಟ್ಟಿದ್ದೀರಾ ನೀವು ಅಲ್ವಾ? ಓಕೆ. ಸೊ ಇದರೊಳಗಡೆ 6x8 ಸರ್, ಒಂದು 6 ಫೀಟ್ ಹೈಟ್ ಗೆ ಸರ್ ನಾವು ಒಂದು ರೂಫ್ ಹಾಕೊಟ್ಟಿದೀವಿ, ಮತ್ತೆ ಟ್ಯಾಂಕ್ ರೂಮ್ ಗೆ ಅಂತ ಸರ್. ಇದ್ರ ಕೆಳಗಡೆ ಸರ್ ಒಂದು ಡೋರ್ ಮಾಡ್ಕೊಟ್ಟಿದೀವಿ. ಇದೇನಾದ್ರು ಸ್ಟೋರೇಜ್ ಸರ್ ಎಕ್ಸ್ಟ್ರಾ ಅಡಿಷನಲ್ ಏನು ಇತ್ತಂದ್ರೆ ಸರ್ ಮೆಟೀರಿಯಲ್ ಹಾಕೊಂಬೋದು ಇಲ್ಲಿ ಫುಲ್ ಸ್ಟೋರೇಜ್ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಓಕೆ, ಸೂಪರ್ ಸರ್. ಇಲ್ಲಿ ಬಟ್ಟೆ ಒಗೆಯಕ್ಕೆ ಸರ್, ಬಟ್ಟೆ ತೊಳೆಯೋಕ್ಕೋಸ್ಕರ ಸರ್ ಇಲ್ಲೂ ಒಂದು ಮೇಲ್ಗಡೆ ಟೆರಸ್ ಮಾಡ್ಕೊಟ್ಟಿರ್ತೀವಿ. ಟೆರಸಲ್ಲಿ ಇದು ಮಾಡಿದ್ದೀರಾ? ಓಕೆ. ಹಾಗೆ ಬಟ್ಟೆ ಒಣಸೋಕ್ಕೋಸ್ಕರ ಒಂದು ಇದು ಮಾಡಿದ್ದೀರಾ? ಒಂದು ಟಿ ಆಂಗಲ್ ಹಾಕೊಟ್ಟಿದ್ದೀವಿ ಸರ್. 4 ರೋ ಇರುವಂತ ಒಂದು ಟಿ ಆಂಗಲ್ ಹಾಕಿದ್ದೀರಾ ಇಲ್ಲಿ. ಹಾಗೆ ಇಲ್ಲಿ ಇದು ಕಾಲಮ್ ಅನ್ನೆಲ್ಲ ಇಲ್ಲಿದ್ದ ಕಂಟಿನ್ಯೂ ಮಾಡ್ಬೋದು ಸರ್. ನಾವು 1 ಮೀಟರ್ ಬಿಟ್ಟಿರ್ತೀವಿ ಸರ್ ಹೈಟ್. ಆ 1 ಮೀಟರ್ ಇಂದ ಸರ್ ನೆಕ್ಸ್ಟ್ ನೀವು ಲ್ಯಾಪಿಂಗ್ ಮಾಡ್ಕೊಂಡು ಸರ್ ನೆಕ್ಸ್ಟ್ ಫ್ಲೋರ್ ಕನ್ಸ್ಟ್ರಕ್ಷನ್ ಮಾಡೋ ಟೈಮಲ್ಲಿ ಸರ್ ಇದು ಯೂಸ್ ಆಗುತ್ತೆ ಸರ್. ಯೂಸ್ ಆಗುತ್ತೆ. ಇಲ್ಲ ಒಂದ್ ವೇಳೆ ಶೀಟ್ ಹಾಕೊಂತೀನಿ ಅಂತಂದ್ರು ಕೂಡ ನಾವು ಪ್ಲೇಟ್ ಹಾಕ್ಬಿಟ್ಟು ಸರ್ ಮೌಂಟಿಂಗ್ ಮಾಡ್ಕೊಂಡು ಶೀಟ್ ಬೇಕಾದ್ರೆ ಹಾಕಬಹುದು.